ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 39 ಇದರಲ್ಲಿ ರೊಟೇಟ್ ಆಬ್ಜೆಕ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಂದರೆ ನಾವು ಡಾಕ್ಯುಮೆಂಟ್ಸ್ದಲ್ಲಿ ಸೇಪ್ ಅಥವಾ ಪಿಕ್ಚರನ್ನು ತೆಗೆದುಕೊಂಡಾಗ ಅವುಗಳನ್ನ ಯಾವ ರೀತಿಯಾಗಿ ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ರೊಟೇಟ್ ಮಾಡಿ ಇಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಆ ಕ್ಲಾಸನ್ನು ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 40. ಇದರಲ್ಲಿ ನಾನು ಕ್ರಾಪ್ ಬಗ್ಗೆ ಹೇಳ್ತಾ ಇದ್ದೇನೆ. ಕ್ರಾಪ್ ಅಂದರೆ ಏನು? ನಾವು ಡಾಕ್ಯುಮೆಂಟ್ಸಲ್ಲಿ ತೆಗೆದುಕೊಂಡಂಥ ಪಿಕ್ಚರ್ಗೆ ಅಥವಾ ಸೇಪ್ ಅಥವಾ ಪಿಕ್ಚರ್ ಯಾವುದೂ ಇರ್ಬೋದು, ಅದರಲ್ಲಿ ನಮಗೆ ಬೇಡದಂಥ ಏರಿಯಾ ಬಂದಿರ್ತದೆ. ಪಿಕ್ಚರ್ಗೆ ಒಂದು ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ಪಿಕ್ಚರನ್ನು ತೊಗೋಬೋದು, ಉಳಿದದ್ದು ಏರಿಯಾನ ನಾವು ಕ್ರಾಪ್ ಮಾಡ್ಕೋಬೋದು, ಅಂದರೆ ರಿಮೂವ್ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಕ್ರಾಪ್ ಆದ ನಂತರ ಕ್ರಾಪ್ ಟು ಸೇಪ್, ಕ್ರಾಪ್ ಆದ ನಂತರ ನಾವು ಇಮೇಜನ್ನು ಯಾವ ರೀತಿಯಾಗಿ ಪಿಕ್ಚರನ್ನು ಸೇಪ್ಗೆ ಕನ್ವರ್ಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಆಸ್ಪೆಕ್ಟ್ ರೇಷಿಯೋ ಅಂತ ಬರ್ತದೆ, ಫಿಲ್ ಅಂತ ಬರ್ತದೆ. ಸೊ ಇವುಗಳನ್ನೆಲ್ಲ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಇದರಿಂದ ನಿಮಗೆ ನಾನು ಪ್ರತಿದಿನ ಕಂಪ್ಯೂಟರ್ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ಲಾಸನ್ನು ನೀವು ನೋಡಿದರೆ ನೀವು ಮನೆಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ಇದರಿಂದ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇನ್ಸರ್ಟ್ದಲ್ಲಿ ಹೋಗಿ ಪಿಕ್ಚರ್ ತಗೋತೀನಿ. ಸೊ ಇಲ್ಲಿ ಇನ್ಸರ್ಟ್ ದಿಸ್ ಡಿವೈಸ್ ಮತ್ತು ಇದರಲ್ಲಿ ಹೋಗಿ ನಾನು ಡೆಸ್ಕ್ಟಾಪ್ದಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ಸೊ ಇಮೇಜಸ್ ಫೋಲ್ಡರ್, ಇದರಲ್ಲಿ ಹೋಗಿ ಒಂದು ಇಮೇಜನ್ನು ತಗೋತೀನಿ. ಓಕೆ, ಸೊ ಇವಾಗ ಇಮೇಜನ್ನು ನಾನು ತಗೋತೀನಿ. ಜಸ್ಟ್ ಏನು ಮಾಡ್ತೀನಿ, ಇಮೇಜ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಓಕೆ, ನಾ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ಮತ್ತು ಇಲ್ಲಿ ಇನ್ಸರ್ಟ್ ಅಂತೀನಿ. ಸೊ ಇನ್ಸರ್ಟ್ ಆದ ನಂತರ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಪೊಸಿಷನನ್ನು ಹಾಕಬೇಕು. ಓಕೆ, ಸೊ ಈ ಪೊಸಿಷನ್ ಹಾಕಿದ ನಂತರ ನಾ ಇಮೇಜನ್ನು ರೀಸೈಜ್ ಮಾಡ್ಕೋಬೋದು. ಓಕೆ, ಅದ್ರ ಸೈಜನ್ನು ಹೆಚ್ಚು ಮಾಡ್ಕೋಬೋದು ಅಥವಾ ಕಮ್ಮಿ ಮಾಡ್ಕೋಬೋದು. ಸೊ ಈಗ ಇದು ಏನಾಗಿದೆಪ್ಪ ಅಂದರೆ ಒಂದು ಇಮೇಜನ್ನು ತೊಗೊಂಡಿದ್ದೀನಿ. ಸೊ ಇಮೇಜಿಗೆ ಏನಾಗಿದೆ, ಇಲ್ಲಿ ನಮಗೆ ಬೇಡಾದಂಥ ಒಂದು ಏರಿಯಾ ಇದೆ. ಓಕೆ, ನಮಗೆ ಇಮೇಜ್ ಅಷ್ಟೇ ಬೇಕಾಗಿದೆ, ಇದು ಬೇಡ ಅಂತ ಏರಿಯಾ ನಾನು ತೆಗಿಬೇಕಾಗಿದೆ. ಆವಾಗ ನಾನು ಏನು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಹೋಗಿ ಇಲ್ಲಿ ಕ್ರಾಪ್ ಹತ್ರ ಆಪ್ಷನ್ ಬರ್ತದೆ. ಸೊ ಇಲ್ಲಿ ಕ್ರಾಪ್ ಹತ್ರ ಬರ್ತದೆ. ಸೊ ಇಲ್ಲಿ ಕ್ರಾಪ್ ಮಾಡ್ಕೋಬೋದು, ಕ್ರಾಪ್ ಟು ಸೇಪ್ ಮಾಡ್ಕೋಬೋದು, ಆಮೇಲೆ ಆಸ್ಪೆಕ್ಟ್ ರೇಷಿಯೋ ಮಾಡ್ಕೋಬೋದು, ಫಿಲ್ ಮಾಡ್ಕೋಬೋದು, ಫಿಟ್ ಮಾಡ್ಕೋಬೋದು. ಇವಾಗ ನಾನು ಕ್ರಾಪ್ ತೊಗೋತೀನಿ. ಸೊ ಕ್ರಾಪ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಈ ಪ್ರಕಾರ ನಿಮಗೆ ಏರಿಯಾ ಸೆಲೆಕ್ಟ್ ಆಗಿರ್ತದೆ. ನೋಡಿರಿ, ಈ ಪ್ರಕಾರ ಏರಿಯಾ ಸೆಲೆಕ್ಟ್ ಆಗ್ತದೆ. ಸೊ ಈ ಏರಿಯಾ ಮೇಲೆ ನಾವು ಏನು ಮಾಡಬೇಕು, ಈ ಪ್ರಕಾರ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮತ್ತು ಡ್ರ್ಯಾಗ್ ಮಾಡ್ಕೊಂಡು ನಮ್ಗೆ ಎಷ್ಟು ಏರಿಯಾ ರಿಮೂವ್ ಮಾಡಬೇಕಾಗಿದೆಯಲ್ಲ ಅಷ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನೇ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡೋದು, ಡ್ರ್ಯಾಗ್ ಮಾಡ್ಕೊಳ್ಳೋದು, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋದು. ಸೊ ನಮಗೆ ಎಷ್ಟು ಬೇಕು ಅಷ್ಟೇ ಏನು ಮಾಡಿದ್ದೇನೆ, ನಾ ಈಗ ಕ್ರಾಪ್ ಮಾಡಿದೆ, ಏರಿಯಾನಲ್ಲಿ ರಿಮೂವ್ ಮಾಡಿದ್ದೀನಿ. ಮತ್ತು ನಾವು ಪುನಃ ಎಲ್ಲಿ ಬರಬೇಕು, ಇಲ್ಲಿ ಕ್ರಾಪ್ ಮೇಲೆ ಬರಬೇಕು ಮತ್ತು ಇಲ್ಲಿ ಕ್ರಾಪ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಮತ್ತೊಂದು ನಾ ಏನು ಮಾಡ್ತೀನಿ, ಪಿಕ್ಚರನ್ನು ತಗೋತೀನಿ. ಇನ್ಸರ್ಟ್ ದಿಸ್ ಪಿಕ್ಚರ್ ಮತ್ತು ಇದರಲ್ಲಿ ಒಂದು ಪಿಕ್ಚರನ್ನು ನಾನು ತಗೋತೀನಿ. ಓಕೆ, ಇದರಲ್ಲಿ ನಾನು ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪಿಕ್ಚರನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ ಇನ್ಸರ್ಟ್ ಮಾಡಿದ ನಂತರ ಇದಕ್ಕೆ ಪೊಸಿಷನನ್ನು ಹಾಕಬೇಕಾಗ್ತದೆ. ಓಕೆ, ಪೊಸಿಷನ್ ಹಾಕಿದ ನಂತರ ನಾವೇನು ಮಾಡ್ಕೋಬೋದು, ಇಲ್ಲಿ ಇಮೇಜ್ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಇಮೇಜ್ ಸೈಜನ್ನು ಇಲ್ಲಿ ಏನು ಮಾಡಿದ್ದೀನಿ, ಜಾಸ್ತಿ ಮಾಡಿದ್ದೀನಿ. ಓಕೆ, ಇದರ ನಂತರ ನಾನು ಏನು ಮಾಡ್ಕೋಬೇಕಾಗತ್ತಪ್ಪ, ಇಲ್ಲಿ ಕ್ರಾಪ್ಗೆ ಬರಬೇಕು. ಸೊ ಇಲ್ಲಿ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಕ್ರಾಪ್ ಮೇಲೆ ಆಮೇಲೆ ಇಲ್ಲಿ ಮೌಸನ್ನು ಲೆಫ್ಟ್ ಕ್ಲಿಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಕ್ರಾಪ್ ಬೇಕಲ್ಲ ಅಷ್ಟೇ ನೀವು ಇಲ್ಲಿ ಕ್ರಾಪ್ ಮಾಡ್ಕೋಬೋದು. ಓಕೆ, ಓಕೆ, ಎಷ್ಟು ಬೇಕಲ್ಲ, ಟಾಪು, ಬಾಟಮು, ಲೆಫ್ಟು, ರೈಟು. ಸೊ ನಮಗೆ ಬೇಡದಂಥ ಏರಿಯಾ ಎಲ್ಲ ಏನು ಮಾಡ್ಕೋಬೋದು, ಇಲ್ಲಿ ರಿಮೂವ್ ಮಾಡ್ಕೋಬೋದು. ಓಕೆ, ಇನ್ನೂ ನಾ ಏನು ಮಾಡ್ಕೋಬೋದು, ಇಲ್ಲಿ ಹತ್ತಿರ ತೊಗೋಬೋದು. ಓಕೆ, ನೋಡಿರಿ ಈ ಪ್ರಕಾರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ
ಇಮೇಜ್ದಲ್ಲಿ ಬರ್ತಕ್ಕಂಥ ಅನ್ವಾಂಟೆಡ್ ಏರಿಯಾನ ನಾನು ಕಡಿಮೆ ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು. ಓಕೆ, ಎಷ್ಟು ಬೇಕು ಅಷ್ಟು ನಾನು ಏನು ಮಾಡ್ಬೋದು, ಇಲ್ಲಿ ಇಡ್ಬೋದು. ಆಮೇಲೆ ಲಾಸ್ಟ್ ಏನು ಮಾಡೋದು, ಇಲ್ಲಿ ಕ್ರಾಪ್ ಅನ್ನೋದು. ಓಕೆ, ಇವಾಗ ಕ್ರಾಪ್ ಆಗಿದೆ. ಈ ಕ್ರಾಪ್ ಆದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡ್ತೀನಿ, ಇಲ್ಲಿ ಇಡ್ತೀನಿ, ಒಂದು ಶೇಪನ್ನು ತಗೋತೀನಿ. ಓಕೆ, ಇಲ್ಲಿ ಹೋಗಿ ಕ್ರಾಪ್ ಟು ಶೇಪ್ದಲ್ಲಿ ಹೋಗಿ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಓವಲ್ ಶೇಪ್ ತೊಗೋತೀನಿ. ಓಕೆ, ಇದು ಓವಲ್ ಶೇಪ್ದಲ್ಲಿ ಬಂದಿದೆ. ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಡಿ ಮಾಡ್ತೀನಿ, ಇಲ್ಲಿ ಕರ್ಸರ್ ಇಡ್ತೀನಿ, ಮತ್ತೆ ಇಲ್ಲಿ ಕ್ರಾಪ್ ಟು ಶೇಪ್ ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಹಾರ್ಟ್ ಸಿಂಬಲ್ ಅನ್ನೋದಲ್ಲಿ ನಾನು ಇಡ್ತೀನಿ. ಓಕೆ, ಇಲ್ಲಿ ಹಾರ್ಟ್ ಸಿಂಬಲ್ದಲ್ಲಿ ಬಂದಿದೆ. ಮತ್ತು ಕಂಟ್ರೋಲ್ ಡಿ ಮತ್ತು ಇಲ್ಲಿ ಇಡ್ತೀನಿ ಇಮೇಜನ್ನು. ಮತ್ತೊಂದು ಶೇಪ್ದಲ್ಲಿ ನಾನು ಏನು ಮಾಡ್ಕೋಬೋದು, ಇಲ್ಲಿ ತಗೋತೀನಿ. ನಾ ಎರೋ ಮಾರ್ಕನ್ನು ತೊಗೋಬೋದು. ರೈಟ್ ಎರೋ ಮಾರ್ಕದಲ್ಲಿ ಇಡ್ಬೋದು, ಲೆಫ್ಟ್ ಎರೋ ಮಾರ್ಕದಲ್ಲಿ ಇಡ್ಬೋದು. ಓಕೆ, ನೋಡಿರಿ. ಮತ್ತು ಇದನ್ನು ಕಂಟ್ರೋಲ್ ಡಿ ಮತ್ತೆ ತೊಗೋಬೋದು ಪುನಃ. ಮತ್ತು ಕ್ರಾಪ್ದಲ್ಲಿ ಹೋಗ್ತೀನಿ, ಕ್ರಾಪ್ ಟು ಸೇಫ್. ಓಕೆ, ಇದು ಸ್ಮೈಲಿ ಫೇಸ್ದಲ್ಲಿ ಹಾಕ್ಬೋದು. ಓಕೆ, ಇದು ಸ್ಮೈಲಿ ಫೇಸ್ದಲ್ಲಿ ಇದು ಬಂದಿದೆ. ಓಕೆ, ಮತ್ತೆ ಕಂಟ್ರೋಲ್ ಡಿ ಮಾಡ್ತೀನಿ, ಮತ್ತೆ ಬೇರೆ ಶೇಪ್ದಲ್ಲಿ ನಿಮಗೆ ಪುನಃ ಹಾಕಿ ತೋರಿಸ್ತೀನಿ. ಸೊ ಈ ಪ್ರಕಾರ ನೀವು ಪ್ರತಿಯೊಂದು ಶೇಪನ್ನು ನಿಮಗೆ ಬೇಕಾದಂಥ ಶೇಪನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ ಅದಾವೆ 24, ಆಮೇಲೆ 24 ಪಾಯಿಂಟ್ಸ್ ಇರ್ಬೋದು, 32 ಪಾಯಿಂಟ್ಸ್ ಇರ್ಬೋದು. ಆ ಒಂದು ಇದರಲ್ಲಿ ನಾನು ಏನು ಮಾಡ್ಬೋದು, ಇಲ್ಲಿ ಹಾಕ್ಬೋದು ನೋಡಿ. ಓಕೆ, ಇದು ಕ್ರಾಪ್ ಟು ಸೇಫ್. ಇನ್ನು ಕ್ರಾಪ್ ಟು ಸೇಫ್ ಆದ ನಂತರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಇಮೇಜನ್ನು, ಇದು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಬಂದು ಏನು ಮಾಡ್ತೀನಿ ಅಂದರೆ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಅಂತಿದೆ ನೋಡಿರಿ. ಇಲ್ಲಿ ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪು. ಓಕೆ, ಇದು ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪ್ದಲ್ಲಿ ನಾನು ಆಸ್ಪೆಕ್ಟ್ ರೇಷಿಯೋ ತೊಗೋತೀನಿ. ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 4.5 ತೊಗೋತೀನಿ. 4.5 ತೊಗೊಂಡ್ರೆ ನಾನು ಏನು ಮಾಡ್ಕೋಬೋದು, ಇಲ್ಲಿ ಹೆಚ್ಚು ಮಾಡ್ಕೋಬೋದು. ಓಕೆ, ನೋಡಿರಿ, ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಯಾವ ಪಿಕ್ಚರ್ ನಮ್ಗೆ ಕಾಣಿಸ್ತಾ ಇಲ್ಲ ಆ ಪಿಕ್ಚರ್ ನಾನು ಕಾಣಿಸೋ ಹಾಗೆ ಮಾಡ್ಕೋಬೋದು. ಆಸ್ಪೆಕ್ಟ್ ರೇಷಿಯೋ ಜಾಸ್ತಿ ತೊಗೋಯ್ತಂದ್ರೆ ಏನು ಮಾಡ್ಕೋಬೋದು, ಮತ್ತು ಈ ಪ್ರಕಾರ ನಾವು ಡ್ರ್ಯಾಗ್ ಮಾಡ್ಕೊಂಡು ಆ ಹೈಡ್ ಆದಂಥ ಪಿಕ್ಚರನ್ನು ಪುನಃ ಕಾಣಿಸೋ ಹಂಗೆ ನಾವು ಮಾಡ್ಕೋಬೋದು. ಓಕೆ, ಈ ಪ್ರಕಾರ ನೋಡಿರಿ, ಆಸ್ಪೆಕ್ಟ್ ರೇಷಿಯೋ ತೊಗೊಳ್ಳೋದು, ಇಲ್ಲಿ ಇಡೋದು. ಓಕೆ, ಈ ಪ್ರಕಾರ ಆಸ್ಪೆಕ್ಟ್ ರೇಷಿಯೋ ಹೆಲ್ಪ್ ಮಾಡ್ತದೆ. ಇವಾಗ ಮತ್ತೆ ಇಲ್ಲಿ ಹೋಗಿ ಕ್ರಾಪ್ ಅನ್ನಬೇಕು. ಇವಾಗ ನೋಡಿರಿ ಏನಾಗಿದೆ, ಇಲ್ಲಿ ನಾವು ಏನೇನು ಪಿಕ್ಚರ್ ಹೈಡ್ ಆಗಿತ್ತಲ್ಲ ಅದೆಲ್ಲನೂ ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಸೊ ಇವಾಗ ಇಲ್ಲಿ ಹೈಡ್ ಆಗಿದೆ ನೋಡಿರಿ, ಹಾರ್ಟ್ ಸಿಂಬಲ್ದಲ್ಲಿ ಒಂದು ಶೇಪ, ಇಲ್ಲಿ ಒಂದು ಇಮೇಜ್ ಹೈಡ್ ಆಗಿದೆ. ಅದನ್ನು ನಾನು ಪುನಃ ಮತ್ತೆ ಏನು ಮಾಡ್ಕೋದು, ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಇಲ್ಲಿ 4.5 ಕೊಡ್ತೀನಿ. ಸೊ ಇವಾಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಈ ಕಡೆಯೂ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ನೋಡಿರಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಟ್ ಮಾಡ್ಕೋಬೋದು. ಆದ ನಂತರ ಏನು ಮಾಡ್ಕೋಬೋದು, ಇಲ್ಲಿ ಕ್ರಾಪ್. ಓಕೆ, ಪುನಃ 2 ಇಮೇಜ್ ಸೆಟ್ ಆಗಿದೆ. ಅದರ ನಂತರ ಏನು ಬರ್ತದಪ್ಪ ಅಂದರೆ ಇಲ್ಲಿ ಫಿಲ್ ಅಂತ ಹೇಳಿ ಬರ್ತದೆ ನೋಡಿರಿ. ಇಲ್ಲಿ ಫಿಲ್ ಅಂದರೆ ಏನು ಬರ್ತದೆ, ಒಂದು ಯಾವುದೋ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ ಈಗ, ಮತ್ತು ಇಲ್ಲಿ ಫಿಲ್ ಬರ್ತದೆ. ಸೊ ಫಿಲ್ ಅಂದರೆ ಏನಾಗ್ತದೆ, ಅಲ್ಲಿ ಮತ್ತೆ ನಾವು ರೀಸೈಜ್ ಮಾಡ್ಕೋಬೋದು. ನೋಡಿರಿ, ಈ ಕಡೆ ಡ್ರ್ಯಾಗ್ ಮಾಡ್ಕೋಬೋದು, ಮತ್ತು ಈ ಕಡೆನೂ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ನಮ್ಗೆ ಎಷ್ಟು ಏರಿಯಾ ಬೇಕಲ್ಲ ಅಷ್ಟು ಡ್ರ್ಯಾಗ್ ಮಾಡ್ಕೋಬೋದು, ಮತ್ತು ಇಲ್ಲಿ ಕ್ರಾಪ್ ಅನ್ಬೋದು. ಓಕೆ, ಇದು ನೋಡಿರಿ ಜಾಸ್ತಿ ಆಗಿದೆಯಲ್ಲ ಇದು. ಓಕೆ, ಇದು ನೋಡಿರಿ ಜಾಸ್ತಿ ಆಗಿದೆ. ಇನ್ನು ಫಿಟ್ ಅಂತ ಬರ್ತದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಸ್ಟಾರ್ 32 ಪಾಯಿಂಟ್ ಇದ್ದಂಥ ಒಂದು ಸ್ಟಾರ್ ತೊಗೊಂಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫಿಟ್ ಅಂತ ಬರ್ತದೆ. ಸೊ ಇಲ್ಲಿ ಫಿಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಮತ್ತು ಇದನ್ನು ಸೈಜ್ ಒಳಗೆ ಬರ್ತದೆ. ಓಕೆ, ಇಲ್ಲಿ ಒಳಗೆ ತೊಗೋಬೇಕಾದ್ರೆ ನೋಡಿ ಫಿಟ್ ಮಾಡೋದು. ಇಮೇಜನ್ನು ಅಷ್ಟೇ ಶೇಪ್ದಲ್ಲೂ ಏನು ಮಾಡ್ಕೋಬೇಕಾಗ್ತದೆ, ಫಿಟ್ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ಇಲ್ಲಿ ಕ್ರಾಪ್ ಅನ್ನಬೇಕಾಗ್ತದೆ. ಇವೆಲ್ಲ ನಾವು ಏನು ನೋಡಿದೆವು ಅಂದರೆ ಇವತ್ತು ಕ್ರಾಪ್ ಟು ಶೇಪ್, ಬೇರೆ ಬೇರೆ ಶೇಪ್ದಲ್ಲಿ ಹಾಕ್ಬೋದು. ಆಮೇಲೆ ಆಸ್ಪೆಕ್ಟ್ ರೇಷಿಯೋ ಮತ್ತು ಫಿಲ್ ಮತ್ತು ಫಿಟ್, ಇಷ್ಟೆಲ್ಲ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು
ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ಪ್ರತಿದಿನ ನಾನು ಕಂಪ್ಯೂಟರ್ ರಿಲೇಟೆಡ್, ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅವುಗಳನ್ನು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪಡ್ಕೊಡ್ರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರೂ ನನ್ನ ನಮಸ್ಕಾರಗಳು.